ಹಾಯ್ ಫ್ರೆಂಡ್ಸ್, ಎಮ್ ಜಿ ಎಸ್ ಫ್ಯಾಮಿಲಿ ಲಾಗ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅಂದರೆ ನಿಯರೆಸ್ಟ್ ಆರ್ಕಿಡ್ ಮಾಲ್ ಅಂತಿದೆ, ಅಲ್ಲಿ ಸ್ಟಾಲ್ ಹಾಕಿದ್ರು, ಅಲ್ಲಿಗೆ ಹೋಗಿರೋದು ಒಂದು ವಿಡಿಯೋ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮ್ಸು ಇತ್ತು. ಸ್ಟೇಷ್ನರಿ ಐಟಮ್ಸ್ ಆಗಿರ್ಬೋದು, ಫುಡ್ಡು, ಜ್ಯುವೆಲರ್ ಸೆಟ್ಟೆಲ್ಲ ಚೆನ್ನಾಗಿತ್ತು ತುಂಬಾ. ನೋಡಿ ಯಾವ ಥರ ಇದೆ, ಎಲ್ಲ ವೆರೈಟೀಸ್ ಇತ್ತು. ಡ್ರೆಸ್ಸು, ನೈಟೀಸು, ಟಾಪ್ಸು, ಲೆಗ್ಗಿನ್ಸು ಎಲ್ಲ ಇತ್ತು, ಎಲ್ಲ ವೆರೈಟೀಸು ಚೆನ್ನಾಗಿತ್ತು. ತುಂಬ ಜನ ಇತ್ತು, ಜಾಗನೇ ಚಿಕ್ಕದಾಗ್ಬಿಟ್ಟಿತ್ತು, ಆ ಥರ ಆಗಿತ್ತದು. ಮಾಲ್ನಲ್ಲಿರೋದ್ರಿಂದ ಸ್ವಲ್ಪ ಪ್ಲೇಸು ಚಿಕ್ಕದಾಗಿತ್ತು. ಬೆಂಗಲ್ಸು ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಗೋಲ್ಡ್ ಪಾಲಿಷ್ ಅಂತ ಇದು 1 ಗ್ರಾಮ್ ಗೋಲ್ಡ್ ಏನೋ ಬರುತ್ತೆ ಅಂತ ಹೇಳ್ತಿದ್ರು. ಸೆಟ್ಟು ಎಲ್ಲನೂ ಪರವಾಗಿಲ್ಲ, ಇವಾಗೆಲ್ಲ ಟ್ರೆಡಿಷ್ನಲ್ಲು ಆ ಥರ ಎಲ್ಲ ಥರನೂ ಇತ್ತು ಇಲ್ಲಿ. ದಪ್ಪ ಇರೋದು ಸಿಂಗಲ್ಸ್ ಹಾಕ್ಕೊಂಡ್ರೆ ದಪ್ಪದ ಗೋಟ್ ಅಂತೀವಲ್ಲ, ಆ ಥರ ತೋಡೆ, ಆ ಥರ ಎಲ್ಲ ಚೆನ್ನಾಗಿತ್ತು ಡಿಸೈನ್ಸ್. ನಮ್ಮ ಫ್ರೆಂಡು ಬಂದಿದ್ದರು, ಫ್ರೆಂಡು ನಾನು ಇಬ್ಬರು ಜೊತೆಗೆ ಹೋಗಿದ್ವಿ. ಫುಡ್ಡು ಎಲ್ಲ ಐಟಮ್ಸು ಇಟ್ಟಿದ್ರು. ಡ್ರೆಸ್ ಆಗಿರ್ಬೋದು, ಚಿಕ್ಕ ಮಕ್ಕಳದು, ದೊಡ್ಡವ್ರದ್ದು, ಹುಡುಗಿಯರ್ದು, ಕಿಡ್ಸ್ ವೇರ್ಸ್ನಿತ್ತು. ಹಾಗೆ ಈಗೆಲ್ಲ ಮೊಬೈಲ್ ಪೌಚ್ ಬರ್ತಿದ್ದಿಲ್ಲ, ಅವು ಇವು ಹ್ಯಾಂಡ್ ಬ್ಯಾಗ್ಸು, ಮೊಬೈಲ್ ಕವರ್ಸು, ಇವೆಲ್ಲ ಒಂದರಲ್ಲೇ ಹಾಕಿರೋಂಥ ಪೌಚ್ ಚೆನ್ನಾಗಿತ್ತು. ಅದು ಸಹ ನಾವೆಲ್ಲ ಒಂದೇ ಕಡೆ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ನೀಟಾಗಿರುತ್ತೆ. ಮೊಬೈಲ್ ಕವರ್ಸ್ನೂ ಚೆನ್ನಾಗಿತ್ತು, ಡಿಸೈನ್ಸ್ನು ಪರವಾಗಿಲ್ಲ. ರೇಟು ರೀಸ್ನೇಬಲ್ ಆಗಿತ್ತು, ತುಂಬ ಜಾಸ್ತಿ ಏನಿರಲಿಲ್ಲ. ಹ್ಯಾಂಡ್ ಬ್ಯಾಗ್ಸ್, ಸೈಡ್ ಬ್ಯಾಗ್ ಎಲ್ಲನೂ ಇತ್ತು. $500 ರೇಟು, ಬಟ್ ಒಂದು ಕಡೆ ನೀಟಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿತ್ತು. ಇಲ್ಲ ಟಾಪ್ಸು, ಸೆಟ್ಟು, ಸಿಂಗಲ್ ಟಾಪ್ಸು, ಅಂಬ್ರೆಲ್ಲಾ ಟಾಪ್ಸು ಎಲ್ಲ ಥರದ್ದಿತ್ತು. ಏರ್ಸ್ ಇವಾಗೆಲ್ಲ ಅಟ್ಯಾಚ್ ಮಾಡ್ಕೋತಿದ್ದಾರಲ್ಲ, ಕಲರ್ಸ್ ಏರ್ಸ್ ಆಗಿರ್ಬೋದು. ವೆಸ್ಟರ್ನ್ ಸ್ಟೈಲಿಶು ಆ ಥರ ಎಲ್ಲನೂ ಚೆನ್ನಾಗಿತ್ತು ಇಲ್ಲಿ. ಸ್ಟೇಷ್ನರಿ ಐಟಮ್ಸು, ರಬ್ಬರ್ ಬ್ಯಾಂಡ್ಸು, ಚಿಕ್ಕ ಮಕ್ಕಳಿಗೆಲ್ಲ ಏರ್ ಬ್ಯಾಂಡು, ರಬ್ಬರು, ತುಂಬ ವೆರೈಟೀಸ್ ಇತ್ತು. ಹುಡುಗಿಯರ ಐಟಮ್ ಚೆನ್ನಾಗಿರುತ್ತೆ, ಪಾಪ ಹುಡುಗರಿಗೇನು ಇರಲ್ಲ ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆಲ್ಲ ರಬ್ಬರ್ ಬ್ಯಾಂಡ್ಸು, ಏರ್ ಬ್ಯಾಂಡ್ಸು. ಕ್ಯೂಟ್ ಆಗಿದ್ದಾವೆ ರಬ್ಬರ್ ಬ್ಯಾಂಡ್,
ಮಿಕ್ಕಿ ಮೌಸ್ ಡಿಸೈನ್ಸು, ರ್ಯಾಬಿಟ್ಟು, ಈ ಥರ ವೆರೈಟಿ ಆಗಿರುತ್ತೆ. ಒನ್ ಡೇ ಆಫರ್ ಥರ ಇಟ್ಟಿದ್ರೆ ಸ್ಟಾಲ್, ಅಂದರೆ ಕಾಮನಾಗಿ ಒನ್ ಡೇ ಇರುತ್ತಲ್ಲ. ನಮ್ಮ ಮನೆಯಿಂದ ಸ್ವಲ್ಪ ಹತ್ರ ಇರೋದ್ರಿಂದ ಹೋಗಿದ್ವಿ, ಇಲ್ಲೇ ಪಕ್ಕದಲ್ಲಿದೆ ಅಂಥೇಳಿ. ಪರವಾಗಿ ಒನ್ ಡೇ ಎಂಜಾಯ್ಮೆಂಟು ಆಯಿತು, ಚೆನ್ನಾಗಿತ್ತು ಎಲ್ಲ. ಇವು ಸೆಟ್ಟು ಇವಾಗ ಸಾರಿ ಮೇಗೆಲ್ಲ ಯೂಸ್ ಮಾಡ್ತಿದ್ದೀವಲ್ಲ, ಎಲ್ಲ ಥರ ಕಲರ್ ಇತ್ತು, ಮಲ್ಟಿ. ಸಾರಿ ಮೇಲೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು. ಎಲ್ಲ ಇವಾಗ ಸಾರಿ ಮ್ಯಾಚಿಂಗ್ಸ್ ಎಲ್ಲ ಹಾಕೋತಿದ್ದಾರಲ್ಲ, ಆ ಥರ ಎಲ್ಲ ಥರ ಕಲರ್ಸು ಇತ್ತು ಅದರಲ್ಲಿ. ಸಾರೀಸು ಚೆನ್ನಾಗಿತ್ತು, ಆದರೆ ಅಷ್ಟೊಂದು ನ್ಯೂ ಡಿಸೈನ್ಸ್ ಅನ್ನೋ ಥರ ಇರಲಿಲ್ಲ, ಸ್ವಲ್ಪ ಓಲ್ಡ್ ಸ್ಟಾಕ್ ಅನ್ನಿಸ್ತು. ಸ್ಯಾರೀಸು ಕಾಟನ್ನು, ಸಿಂಥೆಟಿಕ್ಕು, ಆಲ್ ಟೈಪ್ಸ್ ಇತ್ತು. ಆಲ್ ಟೈಪ್ ಸಾರಿ ಇತ್ತು ಅಲ್ಲಿ. ಸಿಲ್ಕ್ ಸಾರೀಸು, ಸಾಫ್ಟ್ ಸಿಲ್ಕು, ಕಾಟನ್ ಸಿಲ್ಕು, ಅಂದರೆ ಅಷ್ಟು ನ್ಯೂ ವೆರೈಟೀಸು ಇರಲಿಲ್ಲ. ಶೂಸು, ನೀವು ಮಗ್ಸ್ ಎಲ್ಲ ಚೆನ್ನಾಗಿತ್ತು, ಪಾಟ್ಸು, ಕಪ್ಗಳು ಡಿಸೈನ್ಸು, ಟೀ ಕಪ್ಪು, ಶೂಸು, ಜೊತೆನ ಐಟಮ್ಸ್ನು ಇಟ್ಟಿದ್ರು. ಹಾಗೆ ಬರೀ ಪ್ಯೂರ್ ಕಾಟನ್ ಸಾರೀಸ್ ಇತ್ತಿಲ್ಲಿ. ಕಾಟನ್ ಸಾರಿ ಚೆನ್ನಾಗಿತ್ತು, ಕಲರ್ಸ್ ಆಗಿರ್ಬೋದು, ಡಿಸೈನು. ಫುಡ್ ಐಟಮ್ಸ್ ಇತ್ತು. ರಾಗಿ ಹಪ್ಪಳ, ಇವೆಲ್ಲ ಬ್ರೌನ್ ಕಲರಲ್ಲಿರೋದು ರಾಗಿ ಹಪ್ಪಳ, ಅದು ಹೋಮ್ ಮೇಡ್ ರಾಗಿ ಹಪ್ಪಳ ಇತ್ತು. ತುಂಬ ರಶ್ ಇತ್ತು, ಸ್ವಲ್ಪ ಪ್ಲೇಸ್ ಚಿಕ್ಕದಾಗಿರೋದ್ರಿಂದ ಜನ ಜಾಸ್ತಿ ಇತ್ತು, ಆದರೆ ಪ್ಲೇಸ್ ಕಡಿಮೆ ಆಗಿತ್ತು ಓಡಾಡೋಕ್ಕೆ ಚಿಕ್ಕದಾಗಿರೋದ್ರಿಂದ. ಮತ್ತು ಸ್ಟೇಷ್ನರಿ ಐಟಮ್ಸ್ ಇದೆ. ಮಗ್ಗು, ಚಹಾ ಕಪ್ಪು, ಮತ್ತು ಇವೆಲ್ಲ ಪಿಂಗಾಣಿಯಲ್ಲಿರೋಂಥ ಎಲ್ಲ ಡಿಸೈನ್ಸು ಚೆನ್ನಾಗಿತ್ತು ಇದರಲ್ಲಿ. ಓಕೆ ಫ್ರೆಂಡ್ಸ್, ಹೇಗಿತ್ತು ಇದು ಸ್ಟಾಲ್? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.